ವೀಕ್ಷಕರೇ, ರಿಯಲ್ ಎಸ್ಟೇಟ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗ ನಾವೇನು ನೋಡ್ತಾ ಇದ್ದೀವಿ, ಲೇಔಟ್ ಬಂದು 3.5 ಎಕರೆಯಲ್ಲಿ ಡೆವಲಪ್ ಆಗ್ತಾ ಇರುವಂತಹ ಲೇಔಟು. ಈ ಲೇಔಟ್ ಬಂದು ಇರೋದು BBMP ಲಿಮಿಟ್ಸ್ ಅಲ್ಲಿ. ಸೊ ಮಾಗಡಿ ಮೇನ್ ರೋಡ್ ಇಂದ ಜಸ್ಟ್ 1 ಕಿಲೋಮೀಟರ್ ಏರೋವಳ್ಳಿ ವಾರ್ಡಲ್ಲಿ ಬರುತ್ತೆ. ಸೊ ಕೆಂಪೇಗೌಡ ನಗರಕ್ಕೆ ಅಟ್ಯಾಚ್ ಆಗಿದೆ. ಮತ್ತೆ ಡಿ ಗ್ರೂಪ್ ಲೇಔಟ್ ಇದು ಕೆಂಪೇಗೌಡ ನಗರ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕೆಂಪೇಗೌಡ ನಗರ ಬರುತ್ತೆ. ಮತ್ತೆ ಇಲ್ಲಿ ಡಿ ಗ್ರೂಪ್ ಲೇಔಟ್ ಪ್ರಾವಿಡೆಂಟ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡೇ ಬರುವಂತಹ ಲೇಔಟು. ಸೊ ಬನ್ನಿ, ಈ ಲೇಔಟ್ನ ಡೆವಲಪರ್ ಅಲ್ಲಿ ಒಬ್ಬರಾದಂತಹ ವೆಂಕಟೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಹೆಚ್ಚಿನ ಮಾಹಿತಿಗಾಗಿ ಈ ಲೇಔಟ್ ಬಗ್ಗೆ ತಿಳ್ಕೊಳ್ಳೋಣ ಅವ್ರ ಹತ್ರ. ಸರ್ ಹೇಳಿ ಸರ್, ನಿಮ್ಮ ಲೇಔಟ್ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಈ ಏರಳ್ಳಿ ವಾಡಿಯಲ್ಲಿ ಇರುವಂತ ಇದು ನಮ್ದು ಲೇಔಟ್ ಇದು ಹೊಸದಾಗಿ ಫುಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಇದೇನಂತ ಅಂದ್ರೆ ಇದರಲ್ಲಿ ಇಂಡಿವಿಜುವಲ್ ಖಾತಾ ಇರುತ್ತೆ. ಆಮೇಲೆ ನಾವು ಇದು 3.5 ಎಕರೆಯಲ್ಲಿ ರೆಡಿ ಮಾಡಿದ್ದೀವಿ ಖಾತಾನ. ಲೇಔಟು ರೆಡಿ ಮಾಡಿದ್ದೀವಿ. ಇದರಲ್ಲಿ ಟಾರ್ ಇರುತ್ತೆ, ಕಾವೇರಿ ವಾಟರ್ ಇರುತ್ತೆ, ಎಲೆಕ್ಟ್ರಿಕಲ್ಸ್ ಬರುತ್ತೆ, ಮತ್ತೆ ಇದಿರುತ್ತೆ, ಟ್ರೀಸ್ ಇರುತ್ತೆ, ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಸೊ ಇದು ಮಾಗಡಿ ಮೇನ್ ರೋಡ್ಗೆ ತುಂಬಾ ಹತ್ರ, 1 ಕಿಲೋಮೀಟರ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಲೇಔಟ್ ಇದು. ರಿಜಿಸ್ಟ್ರೇಷನ್ ರೆಡಿ ಇದೆ ಆಲ್ರೆಡಿ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಯಾವ ತರ ಇದೆ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಜಿನೇನ್ ಆಗಿರುತ್ತೆ ಸರ್. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಜಿನೇನ್ ಆಗಿರುತ್ತೆ. ನಿಮ್ಗೆ ಇಂಡಿವಿಜುವಲ್ ಖಾತಾ ಇರೋದ್ರಿಂದ BBMP ಖಾತಾ ಇರೋದ್ರಿಂದ ನಿಮ್ಗೆ ಚೆನ್ನಾಗಿದೆ. ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗುತ್ತೆ. ಎಲ್ಲ ಬ್ಯಾಂಕಲ್ಲೂ ಲೋನ್ ಫೆಸಿಲಿಟೀಸ್ ಎಲ್ಲ ಆಗುತ್ತೆ. ಓಕೆ, ಮತ್ತೆ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಈಗ ಇನ್ನೂ ಕನ್ಸ್ಟ್ರಕ್ಷನ್ ಇನ್ನೂ ತುಂಬಾ ಇದೆ. ಸೊ ಅರೌಂಡ್ 60, ಐ ಥಿಂಕ್ ಸೊ 60% ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಇನ್ನೇನು ಇನ್ನೊಂದು ಮಂತ್ ಅಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಏನಿದೆ ಎಲ್ಲ ಮುಗ್ದೋಗುತ್ತೆ. ಓಕೆ, ಇದ್ರ ಪ್ರೈಸ್ ಬಂದ್ಬಿಟ್ಟಿದ್ದೇನೆ ನಾವು 6,700 rupees ಫಿಕ್ಸ್ ಮಾಡಿದ್ದೀವಿ. ಸ್ಮಾಲ್ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಸಿಗುತ್ತೆ. ಓಕೆ ಓಕೆ, ಏನಾದರೂ ಫ್ರೀ ಲಾಂಚಿಂಗ್ ಆಫರ್ ಅಂತ ಏನಾರ ಇದೆಯಾ? ಈಗ ಆಲ್ರೆಡಿ ಬುಕ್ಕಿಂಗ್ ನಡೀತಾ ಇದೆಯಾ? ಆ ಥರ ಎಲ್ಲ ಏನಿಲ್ಲ, ಲಾಂಚಿಂಗ್ ಏನಿಲ್ಲ. ನಮ್ದು ಡಿ ಗ್ರೂಪ್ ಅಟ್ಯಾಚ್ಡ್ ಆಗಿರುತ್ತೆ. ಮತ್ತೆ ಎಲ್ಲ ಬಸ್ ಕನ್ವೆನ್ಸ್ ಇರುವಂತ ಜಾಗ ತುಂಬಾ ಚೆನ್ನಾಗಿದೆ, ಫ್ಲಾಟ್ ಆಗಿದೆ. ಹಂಗಾಗಿ ನಮಗೆ ಆ ತರ ಏನು ಒಂದು ಆಫರ್ ಏನ್ ಬಿಟ್ಟಿಲ್ಲ. ನಾವು ಚೆನ್ನಾಗಿರೋದ್ರಿಂದ ನಾವು ಪ್ರೈಸ್ ಎಲ್ಲನೇ ಕಡಿಮೆ ಮಾಡಿದೀವಿ. ಲಾಂಚಿಂಗ್ ಅಂತ ಹೇಳಿ ಏನೋ ಒಂದು ಮಾಡೋ ಬದಲಿಗೆ ಪ್ರೈಸೇ ಕಡಿಮೆ ಮಾಡಿದೀವಿ. ಇಲ್ಲೆಲ್ಲ ಆಲ್ರೆಡಿ ಡಿ ಗ್ರೂಪ್ ಅಲ್ಲಿ 8,000, 9,000 ಓಡ್ತಾ ಇದೆ. ನಾವು 6,700 ರೂಪಾಯಿ ಫಿಕ್ಸ್ ಮಾಡಿದ್ವಿ. 6,700 ರೂಪಾಯಿ ಫಿಕ್ಸ್ ಮಾಡಿದ್ದೀರಾ? ಓಕೆ ಸರ್, ಈಗ ಆಲ್ರೆಡಿ ಈಗ ಕಸ್ಟಮರ್ಸ್ ಏನಾದ್ರು ಬಂದು ಬುಕ್ ಮಾಡ್ಕೊಳ್ತೀವಿ ಮುಂಚಿತವಾಗಿ ಅಂದ್ರೆ, ಸೊ ಬುಕ್ ಮಾಡ್ಕೊಬೋದಾ? ಬುಕ್ ಮಾಡ್ಕೋಬಹುದು. ಆಲ್ರೆಡಿ ಇಮಿಡಿಯೇಟ್ ರಿಜಿಸ್ಟರ್ ಬೇಕಾದ್ರೆ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಮಾಡ್ಕೋಬಹುದು. ಈ ಖಾತಾ ಆಲ್ರೆಡಿ ರೆಡಿ ಇದೆ? ಆಲ್ರೆಡಿ ಎಲ್ಲ ಇಂಡಿವಿಜುವಲ್ ಖಾತಾಗಳಿದೆ. ಓಕೆ, ಆಲ್ರೆಡಿ ಖಾತಾ ಇದೆ. ಯಾವಾಗಾದ್ರೂ ಬಂದ್ರೆ ನಾಳೆನೇ ರಿಜಿಸ್ಟರ್ ಮಾಡ್ಕೋಬಹುದು. ನಾಳೆನೇ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ 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 ಸರ್. ಸರ್, ಈಗ ಏನಾದರೂ ನೋಡ್ತೀರಾ ಅಂದ್ರೆ, ಸೊ ಯಾವ ಟೈಮಿಗೆ ಬರ್ಬೋದು ನಮ್ಮ ವೀಕ್ಷಕರು ಇಲ್ಲಿಗೆ? ಸೊ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಯಾವಾಗಾದ್ರೂ ಬರ್ಬೋದು ಲೇಔಟ್ ನೋಡಕ್ಕೆ. ಯಾವಾಗಾದ್ರೂ ಬೇಕಾದ್ರೂ ಬರ್ಬೋದು. ಸರ್, ಇಲ್ಲಿ ಯಾವ್ಯಾವ ಸ್ಕೂಲು ಕಾಲೇಜು ನಿಯರ್ ಬೈ ಬರ್ಬೋದು ಸರ್? ಇಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಇದೆ, ಮತ್ತೆ ಈಸ್ಟ್ ವೆಸ್ಟ್ ಒಂದು ಸ್ಕೂಲ್ಸ್ ಇದೆ. ಆಯ್ತಾ, ಆಸ್ಪತ್ರೆಗಳಿದೆ ಇಲ್ಲಿ ತುಂಬಾ ನಿಯರ್ ಬೈ. ಇಲ್ಲಿ ತುಂಬ ಲಕ್ಷ್ಮಿ ಹಾಸ್ಪಿಟ್ಲ್ ಇರ್ಬೋದು, ಸುಂಗುದಕಟ್ಟೆಯಲ್ಲಿ ತುಂಬ ಹಾಸ್ಪಿಟ್ಲ್ಗಳಿದೆ. ಮತ್ತೆ ಚೆನ್ನಾಗಿದೆ ಮಾರ್ಕೆಟಿಂಗು. ಡಿ ಗ್ರೂಪ್ ಅಟ್ಯಾಚ್ಡ್ ಆಗಿ ರಿಲಯನ್ಸ್ ಮಾರ್ಟ್ ಆಗ್ಬೋದು, ಡಿ ಮಾರ್ಟ್ ಆಗ್ಬೋದು, ಆಮೇಲೆ ಮಿರಾಜ್ ಇದೆಯಲ್ಲ ಸಿನಿಮಾಸ್, ಅದು ನಿಯರ್ ಬರುತ್ತೆ ಇಲ್ಲಿಗೆ. ಹೌದು ಸರ್, ಈಗ ಆಲ್ರೆಡಿ ಮೆಟ್ರೋ ಕೆಲಸ ನಡೀತಾ ಇದೆ ಮಾಗಡಿ ರೋಡಲ್ಲಿ. ಸೊ ಮೆಟ್ರೋಗೆ ಅಂದರೆ 1-1.5 ಕಿಲೋಮೀಟರ್ ಒಳಗಡೆ. ಸೊ ಯಾರಾದರೂ ಲೇಔಟ್ ನೋಡ್ತಾ ಇದ್ದಾರೆ ಅಂದರೆ ಇದು ದಿಸ್ ಇಸ್ ಅ ಬೆಸ್ಟ್ ಲೇಔಟ್ ಅಂತ ನಾವು ಹೇಳ್ಬೋದಲ್ವಾ? ಹೌದು. ಮತ್ತೆ ಇಲ್ಲೇ ಮೆಟ್ರೋ ಇನ್ನೊಂದು 3 years ಮೆಟ್ರೋ ಇಲ್ಲಿ ಬಂದ್ಬಿಡುತ್ತೆ. ಆಲ್ರೆಡಿ ಎಲ್ಲ ರೆಡಿ ಆಗ್ತದೆ. ಹೌದು, ಕೆಲಸ ನಡೀತಾ ಇದೆ, ನೋಡಿದ್ದೀವಿ. ನಮ್ಮ ಲೇಔಟ್ ಅಲ್ಲಿ ಯಾವುದೇ ತರ ತೊಂದರೆ ಇಲ್ಲ. ಯಾವಾಗಾದ್ರೂ ಬನ್ನಿ, ಯಾವಾಗಾದ್ರೂ ನೋಡ್ಬೋದು. ಎಲ್ಲ ಬ್ಯಾಂಕಲ್ಲೂ ಲೋನ್ ಆಗ್ತವೆ, ತಗೋಬಹುದು. ಏನಾದರೂ ಲೋನ್ಗೆ ಏನಾದರೂ ಮಾಡಿಸ್ಕೊಡಿ ಅಂದ್ರೆ ಹೆಲ್ಪ್ ಮಾಡ್ತೀರಾ ಸರ್? ಮಾಡಿಸ್ಕೊಡ್ತೀರಾ? ನಮ್ಮ ಇರೋರಿಗೆ ಹೇಳಿ ನಾವು ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಈಗ ಆಲ್ರೆಡಿ ಸೇಲ್ ಆಗಿದೆಯಾ ಸರ್ ಸೈಟು ಯಾವುದಾದ್ರೂ? ಸರ್ ಒಂದು 30-35% ಅಷ್ಟು ಸೇಲ್ ಆಗಿದೆ ಆಲ್ರೆಡಿ. 30-35% ಸೇಲ್ ಆಗಿದೆ. ಓಕೆ ಓಕೆ, ಪರವಾಗಿಲ್ಲ ಸರ್. ನೋಡಿ, ಈಗ ಒಂದು 50-60% ಡೆವಲಪ್ಮೆಂಟ್ ಆಗಿರೋವಂಥ ಲೇಔಟಲ್ಲಿ ಒಂದು 30% ಆಲ್ರೆಡಿ ಸೇಲ್ ಆಗಿದೆ ಅಂದರೆ, ಸೊ ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿದೆ, ಒಳ್ಳೆ ಹಾಟ್ ಕೇಕ್ ಅಂತ ಹೇಳ್ಬೋದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.